Hello my dear students, welcome back to Swa Learning Learn from Anywhere. If you are not subscribed, please subscribe the channel by pressing the subscribe button below. You will get the notifications of all my future videos. In this session of class, I am continuing the previous aspect, bill discounting, which we have discussed in part 1 video for 4th semester BCom student with respect to their subject quantitative techniques. I am here Mahesh A, assistant professor working for Government First Grade College, Talakadu. So in last session we have studied about how to calculate the banker's discount and true discount and present worth of the bill and the banker's gain and amount receivable. So ಇಷ್ಟು aspects ಗಳನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು with the given information ಅನ್ನೋದನ್ನ we have learned on the basic concepts. Basic concepts ಗಳನ್ನ ಅದರಲ್ಲಿ ನಾವು ತಿಳ್ಕೊಂಡಿದ್ದೇವೆ. In this session of class, I am dealing with the aspect of the questions which carries the dates, date of bill drawn and date of discounting. Bills discounting date ಮತ್ತೆ ಬಿಲ್ ಅನ್ನ ಯಾವತ್ತು ಡ್ರಾ ಮಾಡ್ತಿದ್ದಾರೆ ಅನ್ನೋ ಡೇಟ್ಸ್ ಅನ್ನ ಕೊಟ್ಟಿದ್ದಾಗ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈ ಕ್ಲಾಸ್ ಅಲ್ಲಿ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. So to learn that, we shall have an illustration. The first illustration for your working is, just read the question. A bill for the face value of rupees 15,000 was drawn on 3rd February 2017 for 6 months, discounted on 13th March 2017 at 8% per annum. Find banker's discount, true discount, present worth of the bill, banker's gain, and how much the holder of the bill receives. ಇಷ್ಟು ಕಾನ್ಸೆಪ್ಟ್ಸ್ ಗಳನ್ನು ಅವರು ನಿಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ. ಬಟ್ ನೋಡ್ಕೊಳ್ಳಿ, ಲಾಸ್ಟ್ ವಿಡಿಯೋಸ್ ಅಲ್ಲಿ ದೇರ್ ವಾಸ್ ನಥಿಂಗ್ ಡೇಟ್ಸ್, ಯಾವುದೇ ಡೇಟ್ಸ್ ಗಳನ್ನ ಅವರು ಕೊಟ್ಟಿರ್ತಿರ್ಲಿಲ್ಲ. ಬಟ್ ಇಲ್ಲಿ ಏನಾಗಿದೆ, ನಿಮಗೆ ಡೇಟ್ಸ್ ಗಳನ್ನ ಮೆನ್ಷನ್ ಮಾಡಿ ದಿನಾಂಕಗಳನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವ್ಯಾವ್ದು ಕೊಟ್ಟಿದ್ದಾರೆ ನೋಡ್ತಾ ಬರೋಣ. ಎ ಬಿಲ್ ಫಾರ್ ದ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ 15,000, ದಿಸ್ ಈಸ್ ನೋನ್ ಟು ಯು. ಏನಿದು? ದಿಸ್ ಈಸ್ ಅಮೌಂಟ್ ಅಲ್ವಾ, ಅಮೌಂಟ್ ಆಫ್ ದಿ ಬಿಲ್ ಎ. ಸೊ ಅದು ಗೊತ್ತಿದೆ ನಿಮ್ಗೆ. ವಾಸ್ ಡ್ರಾನ್ ಆನ್, ಡ್ರಾನ್ ಅಂತಂದ್ರೆ ಬರೆಯೋದು, ಆನ್ 3rd February 2017 ಫಾರ್ 6 months. ಎಷ್ಟು ತಿಂಗಳ ಟೈಮ್ ಕೊಟ್ಟಿದ್ದಾರೆ ನೋಡಿ, 3ನೇ ತಾರೀಕು ಆ ಬಿಲ್ಲನ್ನು ಬರೀತಾರೆ. ಅಲ್ಲಿಂದ ಎಷ್ಟು ತಿಂಗಳ ಟೈಮ್ ಇರುತ್ತೆ? ಅದಕ್ಕೆ 6 months ಟೈಮ್ ಇರುತ್ತೆ ವಾಪಸ್ ಕೊಡಲಿಕ್ಕೆ. ಅಂದರೆ ಫೆಬ್ರವರಿನಲ್ಲಿ ಅವನು ಬಿಲ್ಲನ್ನು ಡ್ರಾ ಮಾಡಿಕೊಂಡ್ರೆ 6 ತಿಂಗಳು ಟೈಮ್ ಆದ, ಅಂದರೆ ಡ್ರಾ ಮಾಡಿದ್ದಾರೆ, ನಥಿಂಗ್ ಬಟ್ ಸಾಲ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಸರಿನಾ? 15,000 ರೂಪಾಯಿಯನ್ನ ಫೆಬ್ರವರಿ 3ನೇ ತಾರೀಕು ಸಾಲ ಕೊಟ್ಟು 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅಂದರೆ ಯಾವಾಗ ವಾಪಸ್ ಕೊಡಬೇಕು? ಫೆಬ್ರವರಿಯಿಂದ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಲ್ವಾ? ಸೊ ಆಗಸ್ಟಲ್ಲಿ ಅವನು ವಾಪಸ್ ಕೊಡಬೇಕು. ಬಟ್ ಇಟ್ ವಾಸ್ ಡಿಸ್ಕೌಂಟೆಡ್ ಆನ್ 13th March 2017. ಬಟ್ ಅವನು ಆಗಸ್ಟ್ ತನಕ ವೆಯ್ಟ್ ಮಾಡಿಲ್ಲ. ಏನು ಮಾಡಿದಾನ ಅವನು? ಮಾರ್ಚ್ 2017ರಲ್ಲಿ ಅವನೇನು ಮಾಡಿದಾನೆ, ಅದನ್ನು ಬ್ಯಾಂಕಿಗೆ ಕೊಟ್ಟು ಡಿಸ್ಕೌಂಟ್ ಮಾಡ್ಕೊಂಡಿದ್ದಾನೆ. ಹಾಗಿದ್ರೆ ಇಷ್ಟೆಲ್ಲವನ್ನ ಫೈಂಡ್ ಔಟ್ ಮಾಡಿ, ಇಫ್ ದ ಡಿಸ್ಕೌಂಟಿಂಗ್ ರೇಟ್ ಈಸ್ 8% ಪರ್ ಆನಮ್ ಆದರೆ ಅಂತ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ಅನ್ನು ಸಾಲ್ವ್ ಮಾಡೋದು ಹೇಗೆ ಅಂತಂದ್ರೆ, ಸೊ ನಿಮಗೆ ಇಲ್ಲಿ ಗೊತ್ತಿದೆ ಈಗ. ಸೊ 15,000 ಏನಿದು ಎ, 8% ಏನಿದು ಆರ್. ಸೊ ದಟ್ ಕ್ಯಾನ್ ಬಿ ಡೈರೆಕ್ಟ್ಲಿ ಐಡೆಂಟಿಫೈ. ಓನ್ಲಿ ದ ಥಿಂಗ್ ಈಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ಟಿ, ಟೈಮ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಇಲ್ಲಿ 6 months ಇದೆ ಅಂತ ಅಂದ್ಬಿಟ್ಟು 6 months ಬರ್ಕೊಬಿಡೋದಲ್ಲ. ಸೊ ಯು ಶುಡ್ ಸಿ ದ ಕ್ವಶನ್. ಇಫ್ ಡೇಟ್ಸ್ ಆರ್ ಗಿವನ್, so you should not directly write down the 6 months. You should calculate the number of days of discounting period. ಎಷ್ಟು ಡೇಸ್ ಇದೆ ಡಿಸ್ಕೌಂಟಿಂಗ್ ಪೀರಿಯಡ್ ಇಲ್ಲಿ ಅನ್ನೋದನ್ನ ವರ್ಕಿಂಗ್ ನೋಟಲ್ಲಿ ನೀವು ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನೋಡ್ತಾ ಬರೋಣ. ಇಲ್ಲಿ ಯಾವ್ಯಾವ ಡೇಟ್ ಕೊಟ್ಟಿದ್ದಾರೆ ಫಸ್ಟು ಬರ್ಕೊಳ್ಳಿ ಒಂದು ಕಡೆ. ಯಾವ ಡೇಟ್ಸ್ ಇದೆ ಇಲ್ಲಿ? ಸೊ ನೋಡ್ಕೊಳ್ಳಿ, ಒಂದು 3rd February ಒಂದು ಡೇಟ್ ಇದೆ, ಇನ್ನೊಂದು 13th March ಇದೆ. ಇದು ಒಂದು ಬಿಲ್ ಡ್ರಾನ್ ಡೇಟು, ಇದು ಬಿಲ್ ಡಿಸ್ಕೌಂಟೆಡ್ ಡೇಟ್. ಸೊ ಅದನ್ನು ನಾವು ಬರ್ಕೊಳ್ಳೋಣ ಒಂದು ಕಡೆ. ಸೊ ಕೊಟ್ಟಿರೋದೇನು? ಬಿಲ್ ಡ್ರಾನ್ ಡೇಟ್ 3rd February 2017, 3/2/2017. ಸೊ ನಿಮಗೆ ಯಾವತ್ತು ಬಿಲ್ಲನ್ನು ಬರೆದಿದ್ದಾರೆ ಅನ್ನೋದನ್ನು ಎಲ್ಲಿ ಕೊಟ್ಟಿರ್ತಾರೆ? ಕ್ವಶನಲ್ಲೇ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಡಿಸ್ಕೌಂಟೆಡ್ ಡೇಟ್ 13th March 2017, ಇದು ಕೂಡ ದೇ ಹ್ಯಾವ್ ಗಿವನ್ ಇನ್ ದಿ ಕ್ವಶನ್. ಇದನ್ನ ಎರಡನ್ನ ಬೇಸ್ ಆಗಿಟ್ಕೊಂಡು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವಾಟ್ ಈಸ್ ದಿ ಟೈಮ್ ಪೀರಿಯಡ್ ಆಫ್ ಡಿಸ್ಕೌಂಟಿಂಗ್. ಡಿಸ್ಕೌಂಟಿಂಗ್ ಟೈಮ್ ಪೀರಿಯಡ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬಿಫೋರ್ ದಟ್ ನೀವು ಇನ್ನೊಂದು ಡೇಟನ್ನು ಐಡೆಂಟಿಫೈ ಮಾಡ್ಕೋಬೇಕು. ಯಾವುದು ಅಂತಂದರೆ ವಾಟ್ ಈಸ್ ದಿ ಡ್ಯೂ ಡೇಟ್, ಅಂದರೆ ಯಾವತ್ತು ಆ ಬಿಲ್ಲು ಡ್ಯೂ ಆಗಬೇಕು, ಅಂದರೆ ಯಾವತ್ತದು ದುಡ್ಡು ನಮಗೆ ಬರಬೇಕು. ಎಷ್ಟು ತಿಂಗಳು ಟೈಮ್ ಕೊಟ್ಟಿದ್ರು? ಎಸ್, ದೇ ಹ್ಯಾವ್ ಗಿವನ್ ಅ ಟೈಮ್ ಆಫ್
6 ಮಂತ್ಸ್ ಕರೆಕ್ಟಾ. ಬಿಲ್ ಡ್ರಾನ್ ಡೇಟಿಂದ ಎಷ್ಟು ತಿಂಗಳು ಟೈಮ್ ಇದೆ? 6 ಮಂತ್ಸ್ ಟೈಮ್ ಇದೆ. ಸೊ 6 ಮಂತ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂದರೆ, ಸೊ ನೋಡ್ಕೊಳ್ಳಿ, ಇದು ಕೊಟ್ಟಿರೋದು ಯಾವ ತಿಂಗಳು? ಫೆಬ್ರವರಿ ಕರೆಕ್ಟಾ. ಇಲ್ಲಿಂದ ಎಷ್ಟು ತಿಂಗಳು ಟೈಮ್ ಇದೆ? 6 ಮಂತ್ಸ್ ಇದೆ. ಸೊ 6 ಮಂತ್ಸ್ ಅಂದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. 6 ಮಂತ್ಸ್ ಆಯಿತಾ? ನೋಡಿ, 1 2 3 4 5 6. ಸೊ ಇಲ್ಲಿ ಎಷ್ಟನೇ ತಾರೀಕಿದೆ? 3ನೇ ತಾರೀಕು. ಅಲ್ಲಿಗೆ ನಮ್ಗೆ ಯಾವ ಲಾಸ್ಟ್ ಮಂತು? ಸೊ ಅಲ್ಲಿಗೆ 3rd ಆಗಸ್ಟ್. ಸರಿನಾ? 3rd ಆಗಸ್ಟೇ ಡ್ಯೂ ಡೇಟ್ ಅಲ್ಲ. ಸೊ ಇದು ಬಹಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನೀವು. ಯಾವುದೇ ಡ್ಯೂ ಡೇಟ್ ಬಂದಾಗ ಅದಕ್ಕೆ ನೀವು +3 ಡೇಸನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಇದು ಇಸ್ ಅ ರೂಲ್ ಆ್ಯಸ್ ಪರ್ ದಿ this is a rule which has been given in the option which has been given in the Negotiable Instrument Act. Negotiable Instrument Act ಪ್ರಕಾರ ನಿಮಗೆ ಕೊಟ್ಟಿರ್ತಕ್ಕಂತಹದ್ದು ಒಂದು ಅವಕಾಶ ಏನಿದೆ ಅಂತಂದರೆ, ಏನು ಒಂದು ಪೀರಿಯಡ್ ಇರುತ್ತೆ ಅಥವಾ ಒಂದು ಬಿಲ್ ಟೈಮ್ ಇರುತ್ತೆ, ಆ ಟೈಮಿಗೆ ಯು ಶುಡ್ ಆ್ಯಡ್ +3 ಡೇಸ್. ಇದನ್ನೇನಂತ ಕರಿತೀವಿ ಅಂದರೆ ಗ್ರೇಸ್ ಡೇಸ್ ಅಂತ ಕರಿತೀವಿ. ಗ್ರೇಸ್ ಪೀರಿಯಡ್ ಅಥವಾ ಗ್ರೇಸ್ ಡೇಸ್ ಅಂತ ಕರಿತೀವಿ. ಸರಿನಾ? ಸೊ ಅಲ್ಲಿಗೆ ನೀವೇನು ಯಾವುದೇ ಲೆಕ್ಕದಲ್ಲಿ ಅಷ್ಟು ಇಲ್ಲಿ 6 ಮಂತ್ಸ್ ಕೊಟ್ಟಿದ್ದಾರೆ +3 ಡೇಸ್. ಸೊ ಅದೇ ಥರ 3 ಮಂತ್ಸ್ ಕೊಟ್ಟಿದ್ರೆ 3 ಮಂತ್ಸ್ +3 ಡೇಸ್. 1 ಇಯರ್ ಕೊಟ್ಟಿದ್ರೆ 1 ಇಯರ್ +3 ಡೇಸ್. ಎಲ್ಲದಕ್ಕೂ ಏನು ಮಾಡ್ಕೋಬೇಕು ನೀವು? 3 ಡೇಸನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಅದಕ್ಕೆ ಇಲ್ಲಿ ಏನಾಯಿತು? ಸೊ ಯಾವ ಡೇಟಲ್ಲಿ ಅದು? ಫೆಬ್ರವರಿನಲ್ಲಿ ಅಂತಂದರೆ ಫೆಬ್ರವರಿಯಿಂದ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಒಟ್ಟು 6 ತಿಂಗಳಾಯಿತು. ಅಲ್ಲಿಗೆ 3rd ಆಗಸ್ಟ್ ಬರುತ್ತೆ. ಇದಕ್ಕೆ +3 ಡೇಸ್ ಅಂದರೆ 3 + 3 ಎಷ್ಟಾಯಿತು? 6th ಆಗಸ್ಟ್. ಅಲ್ಲಿಗೆ ಆಗಸ್ಟ್ 6ನೇ ತಾರೀಕು ಏನಾಗಿರುತ್ತೆ? ಡ್ಯೂ ಡೇಟ್ ಆಗಿರುತ್ತೆ. ಗೊತ್ತಾಗ್ತಿದೆ ಅಲ್ವಾ ಹೇಗೆ ಅಂತ? ಬಿಲ್ ಡ್ರಾನ್ ಡೇಟ್ ತೊಗೋಬೇಕು, ಡಿಸ್ಕೌಂಟೆಡ್ ಡೇಟ್ ಅಲ್ಲ. ಇದನ್ನು ತೊಗೋಬಾರ್ದು. ಬಿಲ್ ಡ್ರಾನ್ ಡೇಟಿಂದ ಡ್ಯೂ ಡೇಟನ್ನು ಕಂಡುಹಿಡಿಬೇಕು. ಸೊ ಕ್ವಶನಲ್ಲಿ ಕೊಟ್ಟಿರ್ತಾರೆ ಎಷ್ಟು ಮಂತ್ ಟೈಮ್ ಇದೆ ಅಂತ. ದೇ ಹ್ಯಾವ್ ಗಿವನ್ 6 ಮಂತ್ಸ್ ಆಫ್ ಟೈಮ್. ಸೊ ಫಾರ್ ದಟ್ ಯು ಶುಡ್ ಆ್ಯಡ್ 3 ಡೇಸ್. ಸೊ ನೋಡ್ಕೊಳ್ಳಿ, 3rd ಫೆಬ್ರವರಿಯಿಂದ 3rd ಆಗಸ್ಟ್ ತನಕ 6 ಮಂತ್ಸ್ ಆಗುತ್ತೆ. +3 ಡೇಸ್ ಮಾಡಿಕೊಂಡ್ರೆ 6th ಆಗಸ್ಟ್ ವಿಲ್ ಬಿ ಯುವರ್ ಡ್ಯೂ ಡೇಟ್. ಗೊತ್ತಾಯ್ತಲ್ವ ಹೇಗೆ ಅಂತ? ಸೊ ಇದು 3 ಡೇಟ್ಸ್ಗಳು ನಿಮಗೆ ಫಸ್ಟು ಗೊತ್ತಾಗಬೇಕು. ಒಂದು ಬಿಲ್ ಡ್ರಾನ್ ಡೇಟು, ಡಿಸ್ಕೌಂಟೆಡ್ ಡೇಟು ಆ್ಯಂಡ್ ದೆನ್ ಡ್ಯೂ ಡೇಟ್. ಸೊ ನಾವು he was discounted the bill on 13th March 2017. ಬಟ್ ಎಲ್ಲಿ ಡ್ಯೂ ಇರೋದು? ಅದು 6th ಆಗಸ್ಟಲ್ಲಿ ಡ್ಯೂ ಇರೋದು. ಬಟ್ ಯಾವತ್ತೇ ಡಿಸ್ಕೌಂಟ್ ಮಾಡ್ಕೊಂಡಿದ್ದಾರೆ? 13th ಮಾರ್ಚಲ್ಲೇ ಡಿಸ್ಕೌಂಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ದಿವಸ ಇದೆ ಅನ್ನೋದನ್ನು ನೀವೀಗ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇದನ್ನೇನಂತ ಕರಿತೀವಿ? ಡಿಸ್ಕೌಂಟೆಡ್ ಪೀರಿಯಡ್. ಎಷ್ಟು ಪೀರಿಯಡ್ಗೆ ಡಿಸ್ಕೌಂಟ್ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ದ ಡಿಸ್ಕೌಂಟೆಡ್ ಪೀರಿಯಡನ್ನು ಯು ಶುಡ್ ಕ್ಯಾಲ್ಕುಲೇಟ್ ಆನ್ ಅ ಮಂತ್ ಬೇಸಿಸ್. ಇಲ್ಲಿ ಎಲ್ಲಿಂದ ಶುರುವಾಗ್ತಾ ಇದೆ? ಫಸ್ಟು ಮಾರ್ಚಿಂದ ಶುರುವಾಗ್ತಾ ಇದೆ. ಸೊ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಸೊ ಮಾರ್ಚಲ್ಲಿ ಎಷ್ಟು ದಿವಸ ಇದೆ ಇನ್ನು ನೋಡ್ಕೊಳ್ಳಿ. ಒಟ್ಟು ಮಾರ್ಚಲ್ಲಿ ಎಷ್ಟು ದಿವಸ ಇರುತ್ತೆ ಒಂದು ಮಂತಲ್ಲಿ? ಸೊ ದೇರ್ ವಿಲ್ ಬಿ ಅ 31 ಡೇಸ್. ಬಟ್ ಇಲ್ಲಿ ಆಲ್ರೆಡಿ ಎಷ್ಟು ದಿವಸ ಆಗೋಗಿದೆ? 13 ಡೇಸ್ ಆಗಿದೆ. ಇನ್ನೆಷ್ಟು ಉಳ್ಕೋತು? 18 ಡೇಸ್ ಉಳ್ಕೊಳ್ಳುತ್ತೆ. ಸೊ ಗೊತ್ತಾಯ್ತಾ? ಸೊ ಏಪ್ರಿಲಲ್ಲಿ ಎಷ್ಟು ದಿವಸ ಇರುತ್ತೆ? 30 ಇರುತ್ತೆ. ಮಾರ್ಚಲ್ಲಿ 31, ಮೇನಲ್ಲಿ 31 ಇರುತ್ತೆ. ಜೂನಲ್ಲಿ 30 ದಿವಸ ಇರುತ್ತೆ. ಜುಲೈನಲ್ಲಿ 31 ದಿವಸ ಇರುತ್ತೆ. ಆಗಸ್ಟ್ ನೋಡಿ, ನಾವು ಆಗಸ್ಟ್ ನೋಡ್ತಾ ಇದ್ದೀವಿ. ಎಷ್ಟು ದಿವಸ ಆಗಸ್ಟಲ್ಲಿ? 6 ದಿವಸ. ಸೊ ಈ ರೀತಿ ನೀವು ಐಡೆಂಟಿಫೈ ಮಾಡ್ತಾ ಬರಬೇಕು. ಸೊ ನೋಡ್ಕೊಳ್ಳಿ ಅದನ್ನು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತ. ಸೊ ನೋಡಿ, ಮಾರ್ಚಲ್ಲಿ ದೇರ್ ವಿಲ್ ಬಿ ಅ 31 ಡೇಸ್ ಮೈನಸ್ ಆಲ್ರೆಡಿ ದ ಫಿನಿಶ್ಡ್ ಪೀರಿಯಡ್ 13 ದಿವಸ ಆಗೋಗಿದೆ. ಸೊ ಇಟ್ ವಿಲ್ ಬಿ ಡಿಡಕ್ಟೆಡ್ ಫ್ರಮ್ 31. ಇಟ್ ವಿಲ್ ಬಿ 18 ಡೇಸ್. ಏಪ್ರಿಲ್ ಕ್ಯಾರೀಸ್ 30 ಡೇಸ್, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ ದೇರ್ ವಿಲ್ ಬಿ ಓನ್ಲಿ 6 ಡೇಸ್. ಸೊ ಕ್ವಶನ್ ಆಗಸ್ಟ್ 6ನೇ ತಾರೀಕಿಗೆ ಅದು ಡ್ಯೂ ಡೇಟ್ ಬರ್ತಾ ಇರೋದ್ರಿಂದ ಸೊ ಆಗಸ್ಟಲ್ಲಿ ನೀವು ಪೂರ್ತಿ ತೊಗೋಬಾರ್ದು. ಎಷ್ಟಾಗಿದೆ ಅಷ್ಟನ್ನು ಮಾತ್ರ ತೊಗೋಬೇಕು. ಸೊ ಇಫ್ ಯು ಆ್ಯಡ್ ಆಲ್ ದೀಸ್ ಡೇಸ್ ಯು ವಿಲ್ ಗೆಟ್ 146 ಡೇಸ್ ಆಫ್ ಟೈಮ್ ಡಿಸ್ಕೌಂಟಿಂಗ್. ಸೊ ಟೈಮ್ ಪೀರಿಯಡ್ ಆಫ್ ಡಿಸ್ಕೌಂಟಿಂಗನ್ನು ನೀವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಗೊತ್ತಾಗ್ತಿದೆ ಅಲ್ವಾ? ಸೊ ಯು ಶುಡ್ ಹ್ಯಾವ್ ಅ ಗುಡ್ ಲುಕ್ ಆನ್ ನಂಬರ್ ಆಫ್ ಡೇಸ್ ಇನ್ ದಿ ಈಚ್ ಮಂತ್. ಪರ್ಟಿಕ್ಯುಲರ್ ಮಂತಲ್ಲಿ ಎಷ್ಟು ಡೇಸ್ ಇದೆ ಅನ್ನೋದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಬೇಕು. ಸೊ ನಿಮಗೆ ಗೊತ್ತಿದೆ, ಜನವರಿನಲ್ಲಿ 31 ದಿವಸ ಇರುತ್ತೆ. ಫೆಬ್ರವರಿ ಇನ್ ಕೇಸ್ ಆಫ್ ನಾರ್ಮಲ್ ಇಯರ್ 28 ಡೇಸ್, ಲೀಪ್ ಇಯರ್ ಆದರೆ 29 ಡೇಸ್. ಅಧಿಕ ವರ್ಷದಲ್ಲಿ 29 ದಿವಸ ಇರುತ್ತೆ, 4 ವರ್ಷಕ್ಕೊಂದು ಸತಿ ಅಲ್ವಾ. ನೆಕ್ಸ್ಟು ಮಾರ್ಚಲ್ಲಿ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30, ಡಿಸೆಂಬರ್ 31.
ಸೊ ಈ ರೀತಿ ನಿಮಗೆ ನಂಬರ್ ಆಫ್ ಡೇಸು ಗೊತ್ತಿರಬೇಕು ಕರೆಕ್ಟಾಗಿ. ಸೊ ಗೊತ್ತಿದೆ ಅಂತಂದರೆ ನಿಮಗೆ ಈಸಿಯಾಗಿ ನೀವೇನು ಮಾಡ್ಕೋಬೋದು, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬರ್ಬೋದು. ಸೊ ಈಗ ಏನಾಯ್ತು ನಿಮಗೆ, ದಿ 146 ಈಸ್ ಯರ್ ಟಿ. ಸೊ 146 ಡೇಸ್ ಅಂತಂದರೆ ನಾವು ಯಾವ ರೀತಿ ಬರ್ಕೋತೀವಿ, ಎಸ್, ಡಿವೈಡೆಡ್ ಬೈ 365. ದಿಸ್ ಈಸ್ ದಿ ಗಿವನ್ ಇನ್ಫಾರ್ಮೇಷನ್ ನಾವು. ಸೊ ಕ್ವಶನಲ್ಲಿ ಕೊಟ್ಟಿದ್ರು, ಸೊ ಬಿಲ್ಲು ಫೇಸ್ ವ್ಯಾಲ್ಯೂ ಎಷ್ಟಿತ್ತು, 15,000 ಇತ್ತು. ಟಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಆಸ್ 146 ಡೇಸ್ divided by 365, total number of days in a year. R is equal to 8%. So by using this, you know how to calculate bankers discount, true discount, bankers gain, present worth as well as the amount receivable. But ಈ ಒಂದು ಡೇಟ್ಸ್ ಅನ್ನು ನೀವು ಕರೆಕ್ಟಾಗಿ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಸೊ ಫಸ್ಟು ಬಿಲ್ ಡ್ರಾನ್ ಡೇಟ್ ಆ್ಯಂಡ್ ಡಿಸ್ಕೌಂಟೆಡ್ ಡೇಟ್ ಅನ್ನು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಐಡೆಂಟಿಫೈ ದಿ ಡ್ಯೂ ಡೇಟ್ ಬೈ ಕಂಪೇರಿಂಗ್ ಟು ಬಿಲ್ ಡ್ರಾನ್ ಡೇಟ್. ಬಿಲ್ ಡ್ರಾನ್ ಡೇಟಿಂದ ಡ್ಯೂ ಡೇಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ತೀರಾ, ಸೊ ಎಷ್ಟು ಟೈಮನ್ನು ಕೊಟ್ಟಿರ್ತಾರೋ, ಟೈಮ್ ಪೀರಿಯಡ್ ಏನಿರುತ್ತೋ ಅದ್ರ ಜೊತೆ 3 ಡೇಸನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಅಲ್ಲಿ 6 ಮಂತ್ಸ್ ಹೇಳಿದರು, ಇಲ್ಲಿ 6 ಮಂತ್ಸ್ ಪ್ಲಸ್ 3 ಡೇಸನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಎಲ್ಲಿಗೆ ಬಂತದು, 6th ಆಗಸ್ಟಿಗೆ ಬರುತ್ತೆ. ಸೊ ನೆಕ್ಸ್ಟು ಏನು ಮಾಡಿದ್ರಿ, ಇವೆರಡರ ಮಧ್ಯೆ ಅಂದರೆ ಡಿಸ್ಕೌಂಟೆಡ್ ಡೇಟಿಂದ ಡ್ಯೂ ಡೇಟ್ ತನಕ ನಂಬರ್ ಆಫ್ ಡೇಸ್ ಎಷ್ಟು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಫ್ರಮ್ ದಿ ಫಸ್ಟ್ ಮಂತ್, ಇಲ್ಲಿಂದ ಶುರು ಮಾಡಿ ಇಲ್ಲಿ ತನಕ. ಇಲ್ಲಿ ಈ ಡೇಸನ್ನು ತಗೋಬಾರ್ದು, ಇಲ್ಲಿ ಈ ಡೇಸನ್ನು ತಗೋಬೇಕು. ನೋಡಿ 31ರಲ್ಲಿ 13 ದಿವಸನ ಕಳೆದುಬಿಟ್ಟು ತೊಗೊಂಡಿದ್ದೀವಿ, 18 ದಿವಸ. ಸೊ ಲಾಸ್ಟಲ್ಲಿ, ಸೊ ಇನ್ ದಿ ಲಾಸ್ಟ್ ಆಗಸ್ಟಲ್ಲಿ ವಿ ಹ್ಯಾವ್ ಟು ಓನ್ಲಿ 6 ಡೇಸ್ ಸಿನ್ಸ್ ಡ್ಯೂ ಡೇಟ್ ಫಾಲ್ಸ್ ಆನ್ 6th ಆಗಸ್ಟ್. ಸೊ ಪ್ರತಿ ಮಂತಲ್ಲಿ ಫುಲ್ ಡೇಸನ್ನು ತೊಗೊಂಡಿದ್ದೀವಿ ಎಕ್ಸೆಪ್ಟ್ ಆನ್ ಮಾರ್ಚ್ ಆ್ಯಂಡ್ ಆಗಸ್ಟ್. ನೋಡ್ಕೊಳ್ಳಿ ಕರೆಕ್ಟಾಗಿ ಅದನ್ನು ನೀವು ಟೋಟಲ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದಿ ನಂಬರ್ ಆಫ್ ಡೇಸ್ ಆಫ್ ಡಿಸ್ಕೌಂಟಿಂಗ್ ಪೀರಿಯಡ್. ಸೊ 146 ಡೇಸ್ ಅಂತಂದರೆ, ಸೊ 365 ಇನ್ ಅ ಇಯರ್. ಸೊ ದ ಟಿ ಈಸ್ ಈಕ್ವಲ್ ಟು 146 ಡಿವೈಡೆಡ್ ಬೈ 365 ಆಗುತ್ತೆ. ಆರ್ ಈಸ್ ಈಕ್ವಲ್ ಟು 8%. ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಫಸ್ಟ್ ಒನ್ ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ಬ್ಯಾಂಕರ್ಸ್ ಡಿಸ್ಕೌಂಟ್. ಯು ನೋ ವಾಟ್ ಈಸ್ ಬ್ಯಾಂಕರ್ಸ್ ಡಿಸ್ಕೌಂಟ್. ಬ್ಯಾಂಕರ್ಸ್ ಡಿಸ್ಕೌಂಟ್ ಅಂದರೆ ಗೊತ್ತು. ಸೊ ಏನದು, ATR divided by 100, amount into time into rate of discount. So in this question given A is 15,000, T is 146 divided by 365, R is 8 divided by 100. 0 zeros cancel ಆಗುತ್ತೆ. Next 150 into 146 into 8, you will get 1,75,200 divided by 365. Then your banker's discount is 480 rupees. 480 ರೂಪಾಯಿ ಆಗುತ್ತೆ. ಸೊ this one first one. So next second one they are asking you to calculate the true discount. True discount formula ಗೊತ್ತು. ಬ್ಯಾಂಕರ್ಸ್ ಡಿಸ್ಕೌಂಟ್ ಎಕ್ಸ್ಟೆನ್ಷನ್ ಅದು ATR divided by 100 ಪ್ಲಸ್ TR ಮಾಡಿಕೊಂಡ್ರೆ ದಟ್ ಈಸ್ ಟ್ರೂ ಡಿಸ್ಕೌಂಟ್. ಸೊ ಟ್ರೂ ಡಿಸ್ಕೌಂಟ್ ನೋಡ್ಕೊಳ್ಳಿ. ಸೊ ಫಾರ್ಮುಲಾ ಬರ್ಕೋತೀರಿ. ದೆನ್ ಯು ಸಬ್ಸ್ಟಿಟ್ಯೂಟ್ ದಿ ಗಿವನ್ ಇನ್ಫಾರ್ಮೇಷನ್. A is 15,000, T is 146 divided by 365, R is 8. Here also 146 divided by 365 into 8. Next ಏನು ಮಾಡ್ಕೋತೀರಿ, 15,000 into 146 into 8 divided by 365. You will get 48,000. Next 146 divided by 365 into 8, you will get 3.2. See this, 146 divided by 365 into 8, you will arrive at 3.2. Then 100 plus 3.2, 103.2. Therefore 48,000 divided by 103.2, you will get the true discount of 465.12 rupees. ಗೊತ್ತಾಗ್ತಿದೆ ಅಲ್ವಾ? So you have to find out the banker's discount and true discount. So next one they are asking it is present worth of the bill. Present worth ಗೊತ್ತಿದೆ, ಫಾರ್ಮುಲಾ ಏನು, 100A divided by 100 plus TR. This is the formula of your present worth. So 100A divided by 100 plus TR. So you will just substitute it. A is 15,000, T is 146 divided by 365, R is 8. Then 100 into 15,000, you will arrive at 15 lakh rupees divided by 100 plus 146 divided by 365 into 8, it will be 3.2. Therefore 15 lakh divided by 103.2, you will get 14,534.88 rupees of present worth of the bill. So next one, bankers gain. You know the formula, it is very simple. Bankers discount minus true discount. Bankers discount is 480 rupees, which we calculated in A, and 465.12 of true discount in B. So if we just deduct it, you will get
14.88 rupees of bankers gain. 14.88 bankers gain ನಿಮಗೆ ಬರುತ್ತೆ. So last one, amount available, that is how much the holder of the bill receives. ಎಷ್ಟು ಬರುತ್ತೆ? So ಇದು ಅಷ್ಟೇ, very simple, bill value minus bankers discount. So bill value minus bankers discount. Bill value, that is A, is 15,000 minus this is 480. So that 14,520 rupees is amount available. So the application of ATR to the formulas is same as you calculated in the first video's illustration. But in this question, only what I am stressing is how to calculate the T when the dates are given. Dates ಯಾವ್ದು? ಬಿಲ್ ಡ್ರಾನ್ ಡೇಟ್ ಮತ್ತೆ ಡಿಸ್ಕೌಂಟೆಡ್ ಡೇಟ್ ಅನ್ನು ಕೊಟ್ಟಿದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಸರಿನಾ? In the next question, we shall have a discussion on how to calculate the T only, and you calculate all the required information. See, a bill for rupees 30,000 drawn on 20th May 2009 for 4 months was discounted on 12th July 2009 at 12% per annum. Find bankers discount, true discount, bankers gain, and how much the holder of the bill receives. So ಇಲ್ಲಿ very simple, ಅವರು ಕೊಟ್ಟಿದ್ದಾರೆ. ಸೊ ಯಾವ್ಯಾವ್ದು ಕೊಟ್ಟಿದ್ದಾರೆ ಅವರು? ಸೊ ನೋಡ್ಕೊಳ್ಳಿ, they have given that 30,000 is here A and 12% is here R. But ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನೀವು? You have to find out what is T. T ಏನು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸೊ ಅದಕ್ಕೆ write down these dates. One is 20th May 2009, 12th July 2009. This is bill drawn date, this is discounted date. First, bill drawn date 20th May 2009, bill discounted date 12th July 2009. So by using this, what you have to find out first? First you have to find out the due date. Due date ಹೆಂಗೆ ಕಂಡುಹಿಡಿತೀರಾ? ಎಷ್ಟು ಟೈಮ್ ಕೊಟ್ಟಿರ್ತಾರೋ ಪ್ಲಸ್ 3 days. ಇಲ್ಲಿ ಎಷ್ಟು ಟೈಮ್ ಕೊಟ್ಟಿದ್ದಾರೆ? they have given 4 months plus 3 days ಮಾಡ್ಕೋಬೇಕು ನೀವು. 4 months ಅಂತಂದ್ರೆ ಮೇ ತಿಂಗಳಿಂದ, ಸೊ ದಟ್ ಈಸ್ 5 ಇಂದ 4 months ಅಂದ್ರೆ ಎಷ್ಟಾಗುತ್ತೆ? 5 plus 4, ಸೊ 5, 6, 7, 8, 9. ಸರಿನಾ? ಯಾವುದಿದು? ಸೆಪ್ಟೆಂಬರ್. 9 ಅಂದ್ರೆ ಯಾವುದು? ಸೆಪ್ಟೆಂಬರ್, ಕರೆಕ್ಟಾ? ಸೊ ಸೆಪ್ಟೆಂಬರ್ಗೆ 4 months ಆಗುತ್ತೆ. ಸೊ ಅಲ್ಲಿಗೆ ನಿಮ್ಮ ಡ್ಯೂ ಡೇಟ್ ವೆರಿ ಸಿಂಪಲ್ ನೋಡಿ, 5 plus 4 ಅಂತಂದ್ರೆ ಇಟ್ ಈಸ್ 9. ಸೊ 20 plus 3 days 23. 23/9/2009 is your ಡ್ಯೂ ಡೇಟ್. ಸಿಂಪಲ್ ಆಗಿ ಬೇಕಿರೋ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಬರ್ಬೋದು. ವೆರಿ ಸಿಂಪಲ್ ಅದು. ಸೊ ಅಂದರೆ ನಿಮಗೆ ಅಲ್ಲಿ ಡಿಸೆಂಬರ್ ಆದಮೇಲೆ 13, 14 ಅಂತ ಹೋಗ್ಬಿಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವೇನು ಮಾಡ್ಕೋಬೇಕು? ಮಂತ್ಸನ್ನು ಕರೆಕ್ಟಾಗಿ ನೋಡ್ಕೋತಾ ಬನ್ನಿ. ನೋಡಿ, ಇದು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, 4 ಮಂತ್ ಆಯಿತು. ಸೊ 3 ದಿವಸನ ಆ್ಯಡ್ ಮಾಡ್ಕೋಬೇಕು. ಸೊ ದಟ್ ವಿಲ್ ಬಿ 23rd September 2009 ಈಸ್ ಯರ್ ಡ್ಯೂ ಡೇಟ್. ಸರಿನಾ? ಈಗೇನು ಕ್ಯಾಲ್ಕುಲೇಟ್ ಮಾಡ್ತೀರಾ? ಇದರಿಂದ ಇಲ್ಲಿಗೆ ಎಷ್ಟು ಡೇಸ್ ಇದೆ? ನಂಬರ್ ಆಫ್ ಡೇಸ್ ಇನ್ ಈ ಡಿಸ್ಕೌಂಟೆಡ್ ಪೀರಿಯಡ್. ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಈಚ್ ಮಂತ್ ಲೆಕ್ಕ ಹಾಕೋತಾ ಬರಬೇಕು. ಇದು ಯಾವುದಿದು? ಜುಲೈ. ಜುಲೈನಲ್ಲಿ ಎಷ್ಟು ದಿವಸ ಇರುತ್ತೆ? 31 days. ಆಲ್ರೆಡಿ ಇಲ್ಲಿ ಎಷ್ಟಾಗೋಯ್ತು? 12 ಆಯಿತು. ಇನ್ನು ಉಳ್ಕೊಂಡಿದೆ ಎಷ್ಟು? 19 days. ಆಗಸ್ಟ್ 31 days. ಸೆಪ್ಟೆಂಬರಲ್ಲಿ ಎಷ್ಟು ದಿವಸ ಇದೆ? ಓನ್ಲಿ 23 days ಆರ್ ಎಕ್ಸಿಸ್ಟ್ ಇನ್ ದಿ ಡಿಸ್ಕೌಂಟೆಡ್ ಪೀರಿಯಡ್. ಸೊ ದಟ್ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟಾಯಿತು? 73 days ಅಲ್ವಾ? ಸೊ ಅಲ್ಲಿಗೆ ದ ಗಿವನ್ ಇನ್ಫಾರ್ಮೇಷನ್ ವಿಲ್ ಬಿ ಎ ಈಸ್ ಈಕ್ವಲ್ ಟು 30,000, ಟಿ ಈಸ್ ಈಕ್ವಲ್ ಟು 73 divided by 365, R is equal to 12%. You just apply all these to the required question. So required questions ಅಥವಾ ಇನ್ಫಾರ್ಮೇಷನ್ಗೆ ಏನು ಬೇಕು ಆಗ್ತಾ ಬಂದರೆ ನಿಮಗೆ ಸೊ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಿಮಗೆ ಇಲ್ಲಿ ಏನು ಕೇಳಿದ್ದಾರೆ? ಫಸ್ಟ್ ಒನ್ನು, ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ದಿ ಬ್ಯಾಂಕರ್ಸ್ ಡಿಸ್ಕೌಂಟ್. ಬ್ಯಾಂಕರ್ಸ್ ಡಿಸ್ಕೌಂಟ್ ಫಾರ್ಮುಲಾ ನಿಮಗೆ ಗೊತ್ತಿದೆ, ATR divided by 100 ಅಲ್ವಾ? ಸೊ ಇದಕ್ಕೆ ಏನು ಮಾಡ್ತೀರಾ? A is 30,000, T is 73 divided by 365, R is equal to 12. You apply it, you will get the bankers discount. So for next one, so very simple formula, ATR divided by 100 plus TR. You just substitute it, A, T and R. So illi T na illi substitute ಮಾಡಿ, R na illi substitute ಮಾಡಿ, you will get the true discount. So in the same way, bankers gain formula ಏನು? BD minus TD. ಇಲ್ಲಿ ಬಂದಿರೋದು ಮತ್ತೆ ಇಲ್ಲಿ ಬಂದಿರೋದು, ಇದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ you will get the gain of a banker. So last one ಯಾವುದಿದೆ? how much the holder of the bill receives, that is bill value minus bankers discount. bill value ಎಷ್ಟು? 30,000. bankers discount ಇಲ್ಲಿ ಏನು ಬಂದಿರುತ್ತೆ? ಸೊ ಅದನ್ನು ಮೈನಸ್ ಮಾಡಿದ್ರೆ you will get the
amount available to the bill holder. ಗೊತ್ತಾಗ್ತಿದೆ ಅಲ್ವಾ? just substitute it. So formula ಬರ್ಕೊಂಡು ಅದನ್ನ substitute ಮಾಡಿ, you will get the required answers. Next you do it yourself. First question, a bill for the face value of rupees 50,000 was drawn on 3rd February 2017 for 6 months, discounted on 13th March 2017 at 8% per annum. Find banker's discount, true discount, banker's gain, present worth and amount receivable. Sarina? So ಇಲ್ಲಿ ಕೊಟ್ಟಿರೋ ಕ್ವಶನ್ ಅಲ್ಲಿ 50,000 is here A. So next to 8% is here R. You have to find out the T. T find out ಮಾಡಲಿಕ್ಕೆ ಎರಡು ನಿಮಗೆ ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಬಿಲ್ ಡ್ರಾನ್ ಡೇಟ್ ಯಾವುದು? 3rd February. bill drawn date is 3rd February 2017. ಸರಿನಾ? ಸೊ ಬಿಲ್ ಡಿಸ್ಕೌಂಟೆಡ್ ಡೇಟ್ ಯಾವುದಿದೆ? 13th March 2017. ಎಷ್ಟು ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ? ದೇ ಹ್ಯಾವ್ ಗಿವನ್ 6 months ಆಫ್ ಟೈಮ್. 6 ತಿಂಗಳು ಟೈಮ್ ಇದೆ. ಸೊ ಅಲ್ಲಿಗೆ ಡ್ಯೂ ಡೇಟನ್ನು ಯಾವುದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ಸೊ ಡ್ಯೂ ಡೇಟ್ ಏನಾಗುತ್ತೆ? ಡ್ಯೂ ಡೇಟನ್ನು ಯಾವ ಮಂತ್ಗೆ ಬರುತ್ತೆ ನೋಡ್ಕೊಳ್ಳಿ. ಸೊ 6 months ಅಂತಂದರೆ ಯು ಹ್ಯಾಡ್ ದಿ 6 months ಟು ದಿ ಬಿಲ್ ಡ್ರಾನ್ ಡೇಟ್. ನೋಡಿ, ಸೊ ಇದು ಯಾವುದಿದು? ಫೆಬ್ರವರಿ ಅಂತಂದರೆ 2 ಅಲ್ವಾ? ಸೊ ಫೆಬ್ರವರಿಯಿಂದ 6 ತಿಂಗಳಂದರೆ ಯಾವ ಮಂತ್ಗೆ ಬರುತ್ತೆ ನೋಡ್ಕೊಳ್ಳಿ. ಫೆಬ್ರವರಿಯಿಂದ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಸರಿನಾ? ಸೊ ಆಗಸ್ಟ್ 3ನೇ ತಾರೀಕು, ಅದಕ್ಕೇನು ಮಾಡ್ಕೋಬೇಕು? 3 ದಿವಸ ಆ್ಯಡ್ ಮಾಡಿಕೊಂಡ್ರೆ 6th 8 2017 ಈಸ್ ಇಯರ್ ಯಾವುದು? ಡ್ಯೂ ಡೇಟ್. ಡ್ಯೂ ಡೇಟು 6/8/2017 ಆದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡೇಸ್ ಇದೆ ಅನ್ನೋದನ್ನು ಕೌಂಟ್ ಮಾಡಿ. ಯು ವಿಲ್ ಗೆಟ್ ದಿ ಏನು? ಟಿ. ಸೊ ದೆನ್ ಯು ಸಬ್ಸ್ಟಿಟ್ಯೂಟ್ ಟು ದಿ ಫಾರ್ಮುಲಾಸ್ ಆಫ್ ರೆಸ್ಪೆಕ್ಟಿವ್ information, you will get the answer. Next question, a bill of rupees 10,000 drawn on 5th January 2014 at 6 months was discounted on 12th February 2014 at 15% per annum. What is the banker's gain and the discounted value of the bill ಅಂತ ಹೇಳಿದ. ಸೊ ನೋಡ್ಕೊಳ್ಳಿ. ಸೊ ಇದು ವಾಟ್ ಈಸ್ ದಿ ಬ್ಯಾಂಕರ್ಸ್ ಗೇನ್, ಬಿ ಜಿ ಕಂಡುಹಿಡಿಬೇಕು. ಅಂದರೆ ಬ್ಯಾಂಕರ್ಸ್ ಗೇನ್ ಕಂಡುಹಿಡಿಬೇಕಾದ್ರೆ ನಿಮಗೆ ಬ್ಯಾಂಕರ್ಸ್ ಡಿಸ್ಕೌಂಟ್ ಬೇಕು, ಅದೇ ರೀತಿ ಟ್ರೂ ಡಿಸ್ಕೌಂಟ್ ಬೇಕು. ಡಿಸ್ಕೌಂಟೆಡ್ ವ್ಯಾಲ್ಯೂ ಆಫ್ ದಿ ಬಿಲ್ ಅಂತಂದರೆ ಪ್ರೆಸೆಂಟ್ ವರ್ತ್ ಆಫ್ ದಿ ಬಿಲ್ ಅಂತ. ಸೊ ನೀವು ಅದನ್ನು ಐಡೆಂಟಿಫೈ ಮಾಡಿ. ಸೊ ನಿಮಗೆ ಅದು ಸುಲಭ. ಸೊ ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂತಂದ್ರೆ ನಥಿಂಗ್ ಬಟ್ ಪ್ರೆಸೆಂಟ್ ವರ್ತು. ಬ್ಯಾಂಕರ್ಸ್ ಗೇನ್ ಕಂಡುಹಿಡಿಬೇಕಾದ್ರೆ ಬಿ ಡಿ ಮೈನಸ್ ಟಿ ಡಿ. ಸೊ ದಟ್ ಯು ಹ್ಯಾವ್ ಟು ಐಡೆಂಟಿಫೈ ಬ್ಯಾಂಕರ್ಸ್ ಡಿಸ್ಕೌಂಟ್ ಆಸ್ ವೆಲ್ ಆಸ್ ದಿ ಟ್ರೂ ಡಿಸ್ಕೌಂಟ್. ಸೊ ನೋಡ್ಕೊಳ್ಳಿ. ಸೊ ಬಟ್ ಡೇಟ್ಸನ್ನು ಇಲ್ಲಿ ಕರೆಕ್ಟಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ನೋಡಿ, ಯಾವ ಡೇಟಲ್ಲಿ ಡ್ರಾ ಮಾಡ್ತಾ ಇರೋದು? 5th January 2014. ಯಾವ ಡೇಟಲ್ಲಿ ಅದನ್ನು ಡಿಸ್ಕೌಂಟ್ ಮಾಡ್ಕೊಡ್ತಾ ಇರೋದು? ಸೊ ಇದು 5th January 2014. ಡಿಸ್ಕೌಂಟ್ ಮಾಡ್ಕೊಳ್ತಾ ಇರೋದು 12th February 2014. ಬಹಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇಲ್ಲಿ ಇಯರನ್ನು. ಇಯರ್ ಯಾವುದಿದು? 2014. ಸೊ ಇದು ನಾರ್ಮಲ್ ಇಯರ, ಲೀಪ್ ಇಯರ? ಸೊ ಲೀಪ್ ಇಯರ್ ಇದು. ಯಾಕೆ ಲೀಪ್ ಇಯರ, ನಾರ್ಮಲ್ ಇಯರ ನೋಡ್ಕೊಳ್ಳಿ. ಸೊ ಹೇಗೆ 4ರಿಂದ ಇದು ಡಿವೈಡ್ ಆಗುತ್ತಾ ನೋಡ್ಕೊಳ್ಳಿ. 4 5 20, 14 ಹೋಗುತ್ತಾ? ಸೊ ಹೋಗಲ್ಲ. ಹಾಗಿದ್ರೆ ಇದು ಯಾವ ಇಯರು? ನಾರ್ಮಲ್ ಇಯರ್. ಸೊ ಅದು ಬಹಳ ಕೇರ್ಫುಲ್ಲಾಗಿ ನೀವು ಅದನ್ನು ನೋಡ್ಕೋಬೇಕು. ಸೊ ನಾರ್ಮಲ್ ಇಯರ, ಲೀಪ್ ಇಯರ? ನಾರ್ಮಲ್ ಇಯರಲ್ಲಿ ಫೆಬ್ರವರಿನಲ್ಲಿ 28 ದಿವಸ ಇರುತ್ತೆ, ಸರಿನಾ? ಲೀಪ್ ಇಯರಲ್ಲಿ 29 ದಿವಸ ಇರುತ್ತೆ. ಸೊ ಯಾವ ಒಂದು ಇಯರು 4ರಿಂದ ಡಿವೈಡ್ ಆಗುತ್ತೋ ಅದನ್ನು ಏನಂತ ಕರಿತೀವಿ ನಾವು? ಲೀಪ್ ಇಯರ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್ 2016 ನೋಡ್ಕೊಳ್ಳಿ. 4 5 20, 4 4 16. ಸೊ ಡಿವೈಡ್ ಆಗುತ್ತೆ. ಸೊ ಇದು ಲೀಪ್ ಇಯರ್, ಸರಿನಾ? ಬಟ್ ಕ್ವಶನಲ್ಲಿ ಕೊಟ್ಟಿರೋದು ಯಾವುದು ಇಲ್ಲಿ ನಮಗೆ? 2014. ಸೊ ಇದನ್ನು ಡಿವೈಡ್ ಮಾಡಿ. ಸೊ 4 5 20, 4 3 12, ಇನ್ನೂ 0.2 ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ನಮಗೆ ಇದು ಯಾವ ಇಯರು? ನಾರ್ಮಲ್ ಇಯರ್. ಹಾಗಿದ್ರೆ ಫೆಬ್ರವರಿನಲ್ಲಿ ಎಷ್ಟು ದಿವಸ ಇರುತ್ತೆ? ಇಲ್ಲಿ 28 ದಿವಸ ಇರುತ್ತೆ. ಸೊ ಅದಕ್ಕೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಸೊ ನೋಡ್ಕೊಳ್ಳಿ, 12th February 2014 ಇಂದ ಡ್ಯೂ ಡೇಟ್ ಎಷ್ಟಿರೋದಿಲ್ಲಿ? 6 months ಅಂತಂದರೆ ಜನವರಿಯಿಂದ 6 months ಅಂತಂದರೆ ಯಾವುದು? ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಸೊ ನೋಡಿ, 6 months ಅಂತಂದರೆ ಜನವರಿಯಿಂದ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಸೊ ಜುಲೈ ಎಷ್ಟನೇ ತಾರೀಕು? 5. 5ಕ್ಕೆ 3 ದಿವಸ ಸೇರಿದ್ರೆ 8. 8 7 2014ಕ್ಕೆ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ದಿವಸ ಇದೆ ಅಂತ ಕಂಡುಹಿಡಿಯಬೇಕು.
ಸೊ ಫೆಬ್ರವರಿನಲ್ಲಿ ಎಷ್ಟು ದಿವಸ ಇರುತ್ತೆ? 28. 28ರಲ್ಲಿ 12 ದಿವಸ ಹೋದರೆ ಎಷ್ಟು? ಸೊ ಎಕ್ಸಿಸ್ಟಿಂಗ್ ಆಗೋಗಿದೆ, 12 ದಿವಸನ ಮೈನಸ್ ಮಾಡಿ. ಸೊ 28ರಲ್ಲಿ 12 ದಿವಸ ಹೋದರೆ ಎಷ್ಟು ಬರುತ್ತೆ? ಎಸ್, ಎಕ್ಸಾಕ್ಟ್ಲಿ ಎಷ್ಟು? 28ರಲ್ಲಿ 12 ದಿವಸ ಕಳೆದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂತಂದರೆ 16 ದಿವಸ ಸಿಗುತ್ತೆ. ಸೊ ಅದಕ್ಕೆ 30 ದಿವಸ ತಗೋಬಿಡಬಾರ್ದು, ಸರಿನಾ? ಮಾರ್ಚಲ್ಲಿ 31, ಏಪ್ರಿಲಲ್ಲಿ 30, ಮೇ 31, ಜೂನಲ್ಲಿ 30, ಜುಲೈನಲ್ಲಿ ಎಷ್ಟು ತಗೋಬೇಕು? 8 ಡೇಸ್ ತಗೋಬೇಕು. ಇಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದಿ ಟಿ. And you substitute the given information to the formulas, you will get the banker's gain and discounted value of the bill. So first BD ಕಂಡಿಡಿರಿ, ಆಮೇಲೆ TD ಕಂಡಿಡಿರಿ, ಬ್ಯಾಂಕರ್ಸ್ ಗೈನ್ ಕಂಡಿಡಿರಿ, ನೆಕ್ಸ್ಟ್ ಪ್ರೆಸೆಂಟ್ ವರ್ತ್ ಅನ್ನು ಕಂಡಿಡಿರಿ. ಪ್ರೆಸೆಂಟ್ ವರ್ತ್ ಅಂದರೆ discounted value of the bill. So last question. A bill of rupees 12,750 was drawn on 27th May 2019 for 4 months, was discounted on 19th July 2019 at 10% per annum. Find banker's discount, true discount, banker's gain, present worth and how much the holder of the bill receives. ಇಲ್ಲೂ ಅಷ್ಟೇ. ಸೊ ಬಿಲ್ ಡ್ರಾನ್ ಡೇಟ್ ಯಾವುದು? 27th May 2019, ಡಿಸ್ಕೌಂಟ್ ಡೇಟು 19th July 2019. ಸೊ 4 ಮಂತ್ಸ್ ಅಂತಂದರೆ 27th May ಇಂದ, ಸೊ ಬಿಲ್ ಡ್ರಾನ್ ಡೇಟಿಂದ 4 ಮಂತ್ಸ್ ಎಷ್ಟಾಗುತ್ತೆ? ಮೇ ಅಂತಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ವಾ? ಸೆಪ್ಟೆಂಬರು ಬರುತ್ತೆ. ಸೆಪ್ಟೆಂಬರ್ಗೆ ಬಂದರೆ 4 ತಿಂಗಳು ಮೇಯಿಂದ. ಸೊ ಸೆಪ್ಟೆಂಬರ್ ಯಾವುದು? 27ನೇ ತಾರೀಕು ಪ್ಲಸ್ ಇದಕ್ಕೆ ಏನು ಮಾಡ್ಕೋಬೇಕು? 3 ದಿವಸ. ಅಲ್ಲಿಗೆ 30th September 2019 ಈಸ್ ಯರ್ ಡ್ಯೂ ಡೇಟ್. ಸೊ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡೇಸ್ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ. ಯು ವಿಲ್ ಗೆಟ್ ದಿ ನಂಬರ್ ಆಫ್ ಡೇಸ್ ಇನ್ ಅ ಡಿಸ್ಕೌಂಟೆಡ್ ಪೀರಿಯಡ್. ದೆನ್ ಯು ಫೈಂಡ್ ಔಟ್ ಆಲ್ ದೀಸ್ ಇನ್ಫಾರ್ಮೇಷನ್. ಸೊ ಗೊತ್ತಾಗಲಿಲ್ಲ ಅಂದರೆ ಯು ಜಸ್ಟ್ ಲಿಸನ್ ಟು ದಿ illustration which we have solved and you will get the right information. ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಕರೆಕ್ಟಾಗಿ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. And thank you for watching this video. You just solve all these questions and work out thoroughly and you upload your answers in the WhatsApp group, or if you have any queries you can ask with me at any point of time. You post the query in the WhatsApp group or you leave your query in the comment section below. I can resolve all your issues. Thank you.